ಸರ್ ಮನಮೋಹನ್ ಸಿಂಗ್ ಅವರ ಜೊತೆ ಕೂಡ ಒಂದಷ್ಟು ಪಿಕ್ಚರ್ಸ್ ಗಳಿದೆ, ತುಂಬಾ ಅದ್ಭುತವಾದಂತಹ ಫೋಟೋಗಳು. ಯಾವ ಸಂದರ್ಭದಲ್ಲಿ ಸರ್, ಯಾವಾಗ ಭೇಟಿ ಮಾಡಕ್ ಹೋಗಿ? ಮನಮೋಹನ್ ಸಿಂಗ್ ರವರು ಹ್ಮ್. ಒಂದು ನನ್ನೊಬ್ಬ ನಾನು ಮೆಚ್ಚಿದಂತ ಒಬ್ಬ ನಾಯಕರು. ಅವರು ಪ್ರೈಮ್ ಮಿನಿಸ್ಟರ್ ಆದಂತ ಸಂದರ್ಭದಲ್ಲಿ ಆಗೋದಕ್ಕಿಂತ ಮುಂಚೆ ನಾನು ನಾನು ಕೃಷಿ ಮಂತ್ರಿ ಆಗಿದ್ದಾಗ ನಮ್ಮ ಯಾವ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ರು, ನಾನು ಕೃಷಿ ಮಂತ್ರಿ ಆಗಿದ್ದೆ. ಕೃಷಿ ಮಂತ್ರಿ ಆಗಿದ್ದಾಗ ನಾವು ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತ ಹೇಳಿ ನಮ್ ಜೊತೆಗೆ ರಿವ್ಯೂ ಬರ್ತಾ ಇದ್ರು. 3 ತಿಂಗಳು 4 ತಿಂಗಳಿಗೆ ಒಂದ್ಸರಿ ರಿವ್ಯೂ ಬಂದಾಗ ಅನೇಕ ಸಲಹೆಗಳು ಕೊಡ್ತಾ ಇದ್ರು. ಸಲಹೆಗಳು ಕೊಟ್ಟಾಗ ನಾನು ಅವ್ರ ಜೊತೆನಲ್ಲಿ ಬಹಳ ಇಂಟ್ರಾಕ್ಟ್ ಮಾಡ್ತಿದ್ದೆ, ಆರ್ಗ್ಯೂ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ನನಗೆ ಕೃಷಿ ಮಂತ್ರಿಯಾಗಿ 3 ವರ್ಷ ಇದ್ದೆ. 1 ವರ್ಷ ಡೆಲ್ಲಿಗೆ ಹೋಗುವಂತ ಅವಕಾಶ ಸಿಕ್ತು. ಡೆಲ್ಲಿಗೆ ಹೋದಾಗಲೂ ಕೂಡ ನಾನು ಬೆಳಿಗ್ಗೆ ಹೋದ್ರೆ ಮನಮೋಹನ್ ಸಿಂಗ್ ಅವ್ರ ಮನೆಯಲ್ಲಿ ಅವ್ರ ಜೊತೆಲೆ ಕೂತಿರ್ತಿದ್ದೆ, ಅವ್ರ ಜೊತೆಲೆ ತಿಂಡಿ ತಿಂತಿದ್ದೆ. ಅವ್ರು ಎಷ್ಟೋ ಸಾರಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಕೂಡ ಪ್ರೈಮ್ ಮಿನಿಸ್ಟರ್ ಆಗಿರ್ಲಿಲ್ಲ. ಪ್ರೈಮ್ ಮಿನಿಸ್ಟರ್ ಹಾಕಿನ ಮುಂಚೆ ರಾಜ್ಯಸಭಾ ಡೆಪ್ಟಿ ಲೀಡರ್ ಆಗಿದ್ರು. ಒಬ್ಬ ಆರ್ಡರ್ ಅಲ್ಲಿ ಇಟ್ಕೊಂಡಿರ್ಲಿಲ್ಲ. ಅವ್ರ ಕಾಫಿ ಗಿಫಿ ಆದ್ರೆ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಫಿ ಮಾಡ್ಕೊಡೋರು. ಅಷ್ಟು ದೊಡ್ಡ ಮನುಷ್ಯ. ಅಂತ ಪ್ರಾಮಾಣಿಕ ಒಂದು ವಿಷನರಿ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ನಾನು ಭಾವಿಸಿದ್ದೀನಿ. ನಾನು ಅವರಿಂದಲೇ ಕಲ್ತಿದ್ದು ಜಾಸ್ತಿ ಅದನ್ನ. ಅವ್ರು ಯಾವಾಗಲೂ ಬೆಳಿಗ್ಗೆಯಿಂದ ಸಾಯಂಕಾಲದ ತಕ್ಕನೂ ಕೂಡ ನಾನು ಅವ್ರನ್ನ ಬಿಟ್ಟು ಅಳ್ಳಾಡ್ತಿರ್ಲಿಲ್ಲ. ನನಗೆ ಒಂದು ಸರಿ ಅವರು ಕಾವೇರಿ ವಿಚಾರ ಬಂತು, ಅವೆಲ್ಲ ಬಂದಾಗ ನಾನು ಏನೇ ಹೇಳಿದ್ರು ಕೂಡ ಅದನ್ನ ಈಗ ನೋಡಿ ಅಲ್ಲಿ ಕಾವೇರಿ ವಿಚಾರ ಬಂದಾಗ, ಮೈನಿಂಗ್ ವಿಚಾರ ಬಂದಾಗ ನಾವು ಚರ್ಚೆ ಮಾಡ್ಬೇಕಾದಾಗ ನನಗೆ ಆದ್ಯತೆ ಕೊಟ್ಟರು. ಅದಕ್ಕೆ ಬಹಳ ಗೌರವವನ್ನು ಕೊಡ್ತಾ ಇದ್ರು. ಆಮೇಲೆ ಒಂದು ಸರಿ ನಾನು ಹೇಳ್ಬೇಕು ಅಂದ್ರೆ, ನಾನು 2004ರಲ್ಲಿ ನಾನು ಸೋಲ್ತೀನಿ. ಇವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಪ್ರೈಮ್ ಮಿನಿಸ್ಟರ್ ಸಂದರ್ಭದಲ್ಲಿ ನಾನು ಅವ್ರನ್ನ ನೋಡಕ್ಕೆ ಅಂತ ಹೋಗ್ತೀನಿ. ಆಗ ನನ್ಗೆ ಹೇಳ್ತಾರೆ, ವಾಟ್ ಮಿನಿಸ್ಟರ್, ಹೌ ಆರ್ ಯು ಅಂತ ಕೇಳ್ತಾರೆ. ಸರ್, ಐ ಆಮ್ ನಾಟ್ ಎ ಮಿನಿಸ್ಟರ್ ನೌ, ಐ ಲಾಸ್ಟ್ ಮೈ ಎಲೆಕ್ಷನ್ ಅಂತ ಹೇಳಿದೆ. ವಾಟ್ ಇಸ್ ದೇರ್, ಒನ್ಸ್ ಎ ಮಿನಿಸ್ಟರ್ ಯು ಆರ್ ಆಲ್ವೇಸ್ ಎ ಮಿನಿಸ್ಟರ್, ಡೋಂಟ್ ವರಿ, ಕಮ್ ವಾಟ್ ಡು ಯು ವಾಂಟ್. ನಾನು ಯಾವ್ದು ಕೆಲವು ಪೇಪರ್ಸ್ ಎಲ್ಲ ತಗೊಂಡೋಗಿದ್ದೆ. ನಾನು ಎತ್ತಿನೊಳೆ ಇವತ್ತು ಮಾಡಿರ್ತಕ್ಕಂಥ ಯೋಜನೆ ಮೊದಲನೇದಾಗಿ ಅವ್ರಿಗೆ ಪೇಪರ್ಸ್ ಅನ್ನ ಕೊಟ್ಟೆ. ಅವಾಗ ಅವ್ರು ಹೇಳಿದ್ರು, ಅದನ್ನ ನೋಡ್ಬಿಟ್ಟು, ಯು ಆರ್ ಸ್ಟಿಲ್ ಬ್ಯಾಟಿಂಗ್ ಫಾರ್ ದ ವಾಟರ್ ಅಂತ ಹೇಳಿದ್ರು. ಅದ್ರ ನಮ್ಗೆ ಅಷ್ಟು ಇಂಟಿಮೆಸಿ ಇತ್ತು ಮನಮೋಹನ್ ಸಿಂಗ್ ಅವ್ರ ಹತ್ರ. ಅವರು ಬದುಕಿರೋ ಕೊನೆಯವರೆಗೂ ಕೂಡ ನಾನು ಅವ್ರ ಜೊತೆನಲ್ಲಿ ಇರ್ತಿದ್ದೆ. ಅವರ ವಿಷನ್ ಅನ್ನ ಅರ್ಥ ಮಾಡ್ಕೊಂಡು ನಾನು ಯಾವತ್ತೂ ಕೂಡ ಅದು ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು, ಜನರಿಗೆ ಒಳ್ಳೇದಾಗಬೇಕು, ಆ ರೀತಿಯಾಗಿ ಯೋಜನೆಗಳನ್ನ ರೂಪಿಸ್ತಾ ಇದ್ದೆ.